ನೋಡಿ ಈ ಕುಂಬಳಕಾಯಿ ಸೂಪು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಾನಿವತ್ತು ಪ್ರಪಂಚದ ಅತಿ ದೊಡ್ಡ ಪಂಪ್ಕಿನ್ ಫೆಸ್ಟ್ಗೆ ಬಂದಿದ್ದೀನಿ. ಇದು ಸದರ್ನ್ ಜರ್ಮನಿಯಲ್ಲಿರೋ ಬಾಡನ್-ವ್ಯುರ್ಟೆಂಬರ್ಗ್ ಅನ್ನೋ ಸ್ಟೇಟಲ್ಲಿರೋ ಲುಡ್ವಿಗ್ಸ್ಬರ್ಗ್ ಊರಲ್ಲಿ ಪ್ರತಿ ವರ್ಷವೂ ನಡೆಯುತ್ತೆ. ಸೊ ಇವತ್ತಿನ ಫೆಸ್ಟಲ್ಲಿ ಯಾವ ಟೈಪ್ಸ್ ಆಫ್ ಪಂಪ್ಕಿನ್ಸ್ ಇದೆ ಮತ್ತು ಯಾವುದೆಲ್ಲ ವೆರೈಟೀಸ್ ಇದೆ ಅಂತ ನೋಡೋಣ ಬನ್ನಿ. ಯಾರಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಹೆಸರು ಸಹನಾ, ನಾನು ಜರ್ಮನಿಯಲ್ಲಿರ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಇನ್ ಯುರೋಪ್. ಪಂಪ್ಕಿನ್ ಫೆಸ್ಟ್ನ ಲುಡ್ವಿಗ್ಸ್ಬರ್ಗ್ ಅನ್ನೋ ಸಿಟಿಲಿರೋ ಲುಡ್ವಿಗ್ಸ್ಬರ್ಗ್ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ರತಿ ವರ್ಷವೂ ಆರ್ಗನೈಸ್ ಮಾಡ್ತಾರೆ. ಯೂಶಲಾಗಿ ಇವರು ಎವ್ರಿ ಇಯರ್ನು ಮಿನಿಮಮ್ 4.5 lakh ಪಂಪ್ಕಿನ್ನ ಯೂಸ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲೂ ಈ ವರ್ಷ 600 ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಇದೆ ಅಂತಲೂ ಹೇಳಿದ್ದಾರೆ. ಸೊ ಪ್ರತಿ ವರ್ಷವೂ ಒಂದೊಂದು ಥೀಮ್ ಇಟ್ಕೊಂಡು ಈ ಎಕ್ಸಿಬಿಷನ್ನ ನಡೆಸ್ತಾರೆ. ಈ ವರ್ಷದ ಥೀಮ್ ಬಂದು ಗ್ರೇಟ್ ಸಿನಿಮಾ ಅಂತ. ಸೊ ನಿಮಗೆ ಗೊತ್ತಿರೋ ಫೇಮಸ್ ಸಿನಿಮಾಸ್ ಆಗಿರೋ ಮಿಕ್ಕಿ ಮೌಸ್ ಇರ್ಬೋದು, ಇಲ್ಲ ಡ್ರ್ಯಾಕುಲಾ ಇರ್ಬೋದು, ಆ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಒಳಗಡೆ. ಸೊ ಒಳಗಡೆ ಹೋಗಿ ನೋಡೋಣ ಹೆಂಗೆಲ್ಲ ಮಾಡಿದ್ದಾರೆ ಅಂತ. ಸೊ ಮಕ್ಕಳನ್ನು ನೀವೇನಾದರೂ ಕರ್ಕೊಂಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಪಂಪ್ಕಿನಿಂದ ಹಿಡಿದು ಡಿಫ್ರೆಂಟ್ ಕಲರ್ಸ್ ಆಫ್ ಪಂಪ್ಕಿನಲ್ಲಿ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಈ ಫೆಸ್ಟ್ ಸ್ಟಾರ್ಟಾಗಿ ಜಸ್ಟ್ 2 ಡೇಸೇ ಆಗಿದೆ. ನಾನು ತುಂಬ ಜನ ಇರಲ್ಲ ಅಂದ್ಕೊಂಡು ಬಂದೆ, ನೋಡಿದ್ರೆ ತುಂಬಾ ಜನ ಇದ್ದಾರೆ. ಮತ್ತು ನೀವು ನಡ್ಕೊಂಡು ಹೋಗ್ತಿದ್ರೆ ಇಲ್ಲೇ ತುಂಬ ಸ್ಟಾಲ್ಸು ಇರುತ್ತೆ ಏನಾದರೂ ಫುಡ್ಸ್ನ ತೊಗೋಬೇಕು ಅಂತಂದರೆ. ಇದು ಎವ್ರಿ ಇಯರ್ ಆಗಸ್ಟಿಂದ ಫಸ್ಟ್ ವೀಕ್ ಆಫ್ ನವೆಂಬರ್ ತನಕ ನಡೆಸ್ತಾರೆ. ಸೊ ಈ ವರ್ಷ 23rd ಆಗಸ್ಟಿಂದ 2nd ನವೆಂಬರ್ ತನಕ ಇದೆ. ಯಾರಾದರೂ ಬಾಡನ್-ವ್ಯುರ್ಟೆಂಬರ್ಗ್ ರೀಜನಲ್ಲಿದ್ದರೆ ಮಿಸ್ ಮಾಡದೆ ಪಂಪ್ಕಿನ್ ಫೆಸ್ಟ್ನ ವಿಸಿಟ್ ಮಾಡಿ. ಮತ್ತು ಇದು ಎವ್ರಿ ಡೇ 7:30 AM ಇಂದ 8:30 PM ತನಕ ಇರುತ್ತೆ. ಸೊ ನಾನು ಹೇಳ್ದಂಗೆ ಎಂಟ್ರಿ ಟಿಕೆಟು ಸ್ಟಾರ್ಟಿಂಗ್ ಅಡಲ್ಟ್ಸ್ಗಾದರೆ €16, ವೀಕೆಂಡ್ಸ್ ಬಂದರೆ. ವೀಕ್ ಡೇ ಬಂದರೆ €15. ಮತ್ತು ನೀವೇನಾದರೂ ಮಕ್ಕಳನ್ನ ಕರ್ಕೊಂಡು ಬಂತೀರಾ ಅಂತಂದರೆ ಅವ್ರಿಗೆ €6 ಪರ್ ಹೆಡ್ ಇರುತ್ತೆ. ವೀಕೆಂಡ್ಸ್ ಆದರೆ €7 ಇರುತ್ತೆ. ಸೊ ನಾನು ಈ ವರ್ಷದ ಥೀಮು ಗ್ರೇಟ್ ಸಿನಿಮಾ ಅಂತ ಹೇಳ್ದೆ ಅಲ್ವಾ. ಸೊ ನೀವು ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಮಿಕ್ಕಿ ಮೌಸ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ದಾರೆ ಯೂಸಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಂಪ್ಕಿನ್ಸ್. ಮಕ್ಕಳೇನಾದರೂ ಬಂದರೂ ಅಂತೂ ತುಂಬಾ ಖುಷಿ ಪಡ್ತಾರೆ. ಮತ್ತು ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪಂಪ್ಕಿನ್ಸ್ ಕೂಡ ಇದೆ ಅಂತ. ಇಲ್ಲಿ ನೋಡಿ ನಡ್ಕೊಂಡು ಹೋಗೋ ರೂಟಲ್ಲಿ ಕೂಡ ಪಂಪ್ಕಿನ್ಸ್ನ ಇಟ್ಟಿದ್ದಾರೆ. ಡಿಫ್ರೆಂಟ್ ಶೇಪ್ಸ್ ಇರ್ಬೋದು, ಇಲ್ಲ ಡಿಫ್ರೆಂಟ್ ಕಲರ್ಸ್ ಇರೋ ಪಂಪ್ಕಿನ್ನ. ಇಲ್ಲಿಂದ ನೋಡಿ ವ್ಯೂ ಅಂತೂ ಎಷ್ಟು ಚೆನ್ನಾಗಿದೆ ಅಂತ. ವರ್ಲ್ಡ್ಸ್ ಫೇಮಸ್ ಚಾರ್ಲಿ ಚಾಪ್ಲಿನ್ ಅವ್ರದ್ದು ಕ್ಯಾರೆಕ್ಟರ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಪಂಪ್ಕಿನ್ಸ್ ಮತ್ತು ಕಲರ್ಸ್ನ ಯೂಸ್ ಮಾಡಿದ್ದಾರೆ. ಆ ಡಿಫ್ರೆನ್ಸ್ ಗೊತ್ತಾಗಲಿ ಕ್ಲೋತ್ದು ಅಂತ ಕೂಡ. ನನಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಯಾರಾದರೂ ಪಂಪ್ಕಿನ್ನ ಪರ್ಚೇಸ್ ಮಾಡ್ತೀರಾ ಅಂದರೆ ಇಲ್ಲಿ ಶಾಪಲ್ಲಿ ಇಟ್ಟು ಕೂಡ ಸೇಲ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಪಂಪ್ಕಿನ್ ಇದೆ ಅಂತ. ಇದಂತೂ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂತ. ನಾನಂತೂ ಫಸ್ಟ್ ಟೈಮ್ ನೋಡ್ತಿದ್ದೀನಿ ನನ್ನ ಲೈಫಲ್ಲಿ. ಆಫ್ ಗ್ರೀನ್ ಮತ್ತು ಆಫ್ ರೆಡ್ ಇದೆ. ಅದರಲ್ಲೂ ಶೇಪ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿದೆ. ಇದನ್ನು ನೋಡಿ ಇದು ಯಾವ ಥರ ಇದೆ ಅಂತ. ಸೊ ಇದೆಲ್ಲ ಲೈಕ್ 3.50 cents ಅಂತ ಹಾಕಿದ್ದಾರೆ. ಅಂದರೆ ₹350 ಒಂದು ಪಂಪ್ಕಿನ್ ನೀವು ಇದೇನಾದ್ರು ಪರ್ಚೇಸ್ ಮಾಡ್ತೀರಾ ಅಂತಂದರೆ. ಇದು ನೋಡು, ನಮ್ಮ ಇಂಡಿಯಾದಲ್ಲಿ ಸಿಗತ್ತೆ ಅನಿಸುತ್ತೆ ಈ ಥರ ಪಂಪ್ಕಿನ್ ಆ್ಯಕ್ಚುಲಿ. ಈ ಪಂಪ್ಕಿನ್ನು ಇದು ಪಂಪ್ಕಿನ್ನೇ ಅಂತೆ, ಬಟ್ ಇದು ಪಂಪ್ಕಿನ್ ಶೇಪಲ್ಲೇ ಇಲ್ಲ. ಬಟ್ ಒಂದೇನಾದರೂ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ₹590. ಯಪ್ಪ ಎಷ್ಟು ಕಾಸ್ಟ್ಲಿ ಇದೆ ಅಂದರೆ. ನಾನು ಫಸ್ಟ್ ಟೈಮ್ ವೈಟ್ ಪಂಪ್ಕಿನ್ನ ನೋಡ್ತಿದ್ದೀನಿ. ಮತ್ತು ಸೋರೆಕಾಯಿ ಶೇಪಲ್ಲಿದೆ. ಇದು ಆ್ಯಕ್ಚುಲಿ ಪಂಪ್ಕಿನ್ ಶೇಪಲ್ಲಿಲ್ಲ. ಇದೊಂಥರ ಬರ್ಡ್ ಥರ ಇದೆ ಅಲ್ವಾ ಆ್ಯಕ್ಚುಲಿ. ಮತ್ತು ಈ ಶಾಪಲ್ಲಿ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಪಂಪ್ಕಿನ್ ಕ್ಯಾಂಡೀಸ್, ಕುರ್ಬೀಸ್ ಆಯಿಲ್ ಇದೆ. ಮತ್ತು ಸಾಸಸ್ ಕೂಡ ಇದೆ, ಲೈಕ್ ಜಾಮ್ಸ್ ಇದೆ, ಪಂಪ್ಕಿನ್ ಸೀಡ್ಸ್, ಸ್ಪೈಸಿ ಸೀಡ್ಸ್ ಇದೆ, ಈವನ್ ಪಾಸ್ತಾ ಕೂಡ ಇದೆ. ಇದೇನೋ ಬಾರ್ಸ್ ಕೂಡ ಮಾಡಿದ್ದಾರೆ ನೋಡಿದ್ರು. ಮತ್ತು ಈ ಸೈಡ್ ಬಂದರೆ ಮತ್ತೆ ಬೇರೆ ವೆರೈಟೀಸ್ ಆಫ್ ಪಂಪ್ಕಿನ್ನು ಇಟ್ಟಿದ್ದಾರೆ. ಇದಂತೂ ತುಂಬಾ ಕ್ಯೂಟ್ ಆಗಿದೆ ಆ್ಯಕ್ಚುಲಿ, ಯೆಲ್ಲೋ ಕಲರ್ ಪಂಪ್ಕಿನ್. ಯಾರಾದರೂ ಕುಂಬಳಕಾಯಿ ಎಣ್ಣೆ ನೋಡಿದ್ದೀರಾ? ಐ ಮೀನ್ ಡ್ರಿಂಕ್ ನೋಡಿ ಹೆಂಗಿದೆ ಅಂತ. ಕುಂಬಳಕಾಯಿ ವೈನ್ ನಾನಂತೂ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಇಲ್ಲಿ ನೋಡಿ ಸ್ಟಾರ್ ವಾರ್ಸ್ದು ಕ್ಯಾರೆಕ್ಟರ್ ಕೂಡ ಇಟ್ಟಿದ್ದಾರೆ, ಮಾಸ್ಟರ್ ಯೋಧಾ. ಯಾರಾದರೂ ನೀವು ಸ್ಟಾರ್ ವಾರ್ಸ್ ಫ್ಯಾನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ಕ್ಯಾರೆಕ್ಟರ್ ಇಷ್ಟ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ.
ಸೊ ನಾವು ಪ್ರತಿ ವರ್ಷವೂ ಮಿಸ್ ಮಾಡದೆ ಈ ಕುರ್ಬಿಸ್ ಫೆಸ್ಟ್ಗೆ ನಾನು ಜರ್ಮನಿಗೆ ಬಂದಾಗಿಂದ ಬರ್ತಾನೆ ಇದ್ದೀವಿ. ಸೊ ನಾವು ಪ್ರತಿ ಇಯರೂ ಪಂಪ್ಕಿನ್ ಸೂಪ್ ಸಿಗುತ್ತೆ ಇಲ್ಲಿ, ಅದನ್ನು ಟ್ರೈ ಮಾಡಬೇಕು ಹೇಗಿರುತ್ತೆ ಅಥೆಂಟಿಕ್ ಟೇಸ್ಟ್ ಅಂತ ನಾವು ಅಂದ್ಕೊಂಡ್ರೆ ಒಂದು ಸತಿನೂ ಸಿಕ್ಕಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಹೋಪ್ಫುಲಿ ಇವತ್ತು ಸಿಗುತ್ತೆ, ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ಟೇಸ್ಟ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು ಕಿಂಗ್ ಕಾಂಗ್ ಕ್ಯಾರೆಕ್ಟರ್ನ ಕೂಡ ಎಷ್ಟು ರಿಯಾಲಿಸ್ಟಿಕ್ ಆಗಿ ಪಂಪ್ಕಿನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ನನಗಂತೂ ಶಾಕೇ ಆಯಿತು ಎಷ್ಟು ರಿಯಾಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಕಡೆ ಬಂದರೆ ಇನ್ನೊಂದು ಕ್ಯಾರೆಕ್ಟರ್ ಐಸ್ ಏಜ್ದು ಎಲಿಫೆಂಟ್ನ ಮಾಡಿದ್ದಾರೆ. ಇದೂ ಎಷ್ಟು ರಿಯಾಲಿಸ್ಟಿಕ್ ಆಗಿದೆ ನೋಡಿ. Kürbis Pommes und Kürbis wird das gleiche sind, beide sind gleiche, oder? No, die Pommes are made of potatoes. Okay. And Kürbis Pommes aus pumpkin. ein Kürbis Pommes bitte. ಸೊ ನೋಡ್ತಿದ್ದೀರಲ್ವಾ, ನನ್ನ ಕೈಲಿ ಕುಂಬಳಕಾಯಿ ಪೊಮ್ಮಿಸ್ ಅಂದರೆ ಕುಂಬಳಕಾಯಿ ಫ್ರೈಸ್ ಇದೆ. ನಮಗೆ ಮ್ಯಾಕ್ಸಿಮಮ್ ಇಂಡಿಯಾದಲ್ಲಿ ಕುಂಬಳಕಾಯಿ ಪಲ್ಯ ಗೊತ್ತು, ಪಾಯಸ ಗೊತ್ತು, ಇಲ್ಲ ತಂಬುಳಿ ಗೊತ್ತು. ಇಲ್ಲಿ ತುಂಬಾ ಐಟಮ್ಸ್ನ ಕೂಡ ಮಾಡ್ತಾರೆ ಈ ಫೆಸ್ಟಲ್ಲಿ ಬಂದರೆ. ಲೈಕ್ ಫ್ರೈಸ್ ಇರ್ಬೋದು, ಸೂಪ್ ಇರ್ಬೋದು, ಇಲ್ಲ ವ್ಯಾಫೆಲ್ಸ್, ಮತ್ತು ಇವ್ರು ಟ್ರೆಡಿಷ್ನಲ್ ಆದ ಕುಂಬಳಕಾಯಿ ಮೌಲ್ಟಾಶ್ ಅಂತ ಕರೀತಾರೆ. ಲೈಕ್ ನಮ್ಮ ಸೈಡ್ ಮೋಮೋಸ್ ಹೆಂಗಿರುತ್ತೆ ಆ ಥರ. ಸೊ ಬನ್ನಿ ಇದಂತೂ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಕುಂಬಳಕಾಯಿ ಪಮ್ಮೀಸ್ ಅಂತಲೇ ಅನಿಸ್ತಿಲ್ಲ, ಸಗದಾಗಿದೆ. ಸೊ ಮೂವೀಸ್ ಅಂದ್ರೇ ಪಾಪ್ಕಾರ್ನ್ ಇಲ್ಲದೇ ಯಾರೂ ಮೂವಿ ನೋಡೋಕ್ಕೆ ಇಷ್ಟಪಡಲ್ಲ ಅಲ್ವಾ. ಅದಕ್ಕೆ ಅಂತಲೇ ನೋಡಿ ಈ ವರ್ಷ ಮೂವಿ ಥೀಮ್ ಇರೋದ್ರಿಂದ ಪಾಪ್ಕಾರ್ನ್ದು ಕೂಡ ಕುರ್ಬೀಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಲರ್ ಕಾಂಬಿನೇಷನ್ ಕೂಡ 2 ಟೈಪ್ಸ್ ಆಫ್ ಪಂಪ್ಕಿನ್ನ ಯೂಸ್ ಮಾಡಿ ಎಷ್ಟು ಯೂನಿಕ್ಕಾಗಿ ಮಾಡಿದ್ದಾರೆ ಮತ್ತು ಎಷ್ಟು ರಿಯಾಲಿಸ್ಟಿಕ್ಕಾಗಿ ಕಾಣಿಸ್ತಿದೆ ಪಂಪ್ಕಿನ್ ಬಾಕ್ಸ್ ಆ್ಯಕ್ಚುಲಿ. ಫಸ್ಟು ನಾವು ಸೂಪ್ ಹತ್ರ ಹೋಗೋಣ. ನಾನು ಹೇಳ್ದಂಗೆ ತುಂಬ ಸಲದಿಂದ ಸೂಪ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅನ್ವಲ್ಲ. ಸೊ ಈ ಸತಿನಾದರೂ ಟೇಸ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ನೀವು ನೋಡ್ಬೋದು ಮೆನ್ಯೂ. ನೋಡಿ ಈ ಕುಂಬಳಕಾಯಿ ಸೂಪು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಾವಂತೂ ಪ್ರತಿ ಸತ ಈ ಫೆಸ್ಟ್ಗೆ ಬಂದಮೇಲೆ ಟ್ರೈ ಮಾಡಬೇಕಂತಲೇ ಅಂದ್ಕೊತಿದ್ವಿ, ಬಟ್ ಯಾವ ಸತಿನೂ ಸಿಕ್ಕಿಲ್ಲ, ಮಿಸ್ ಆಗ್ತಿತ್ತು. ಸೊ ಫೈನಲಿ ಇವತ್ತು ಸಿಕ್ಕಿದೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ನಾಟ್ ಬ್ಯಾಡ್ ಅಂತ ವಾವನ ಹತ್ರ ಏನಿಲ್ಲ, ಬಟ್ ಓಕೆ ಚೆನ್ನಾಗಿದೆ. ಮೋಸ್ಟ್ ಅವೈಟೆಡ್ ಕುರ್ಬಿಸ್ ಸೂಪ್ ಫ್ರಮ್ ಪಾಸ್ಟ್ 3 years. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೂಪ್ ಇಷ್ಟ ಆಯಿತಾ ಇಲ್ಲ ಬ್ರೆಡ್ ಜೊತೆ ಕುಡಿದಿದ್ದು ಸೂಪ್ ಇಷ್ಟ ಆಯಿತು. ಬ್ರೆಡ್ ಆಬ್ವಿಯಸ್ ಈ ಜರ್ಮನ್ ಬ್ರೆಡ್ ಚೆನ್ನಾಗಿರುತ್ತೆ, ಇದು ಹಾಡಾಗಿರುತ್ತೆ ಸ್ವಲ್ಪ. ನೋಡೋಕ್ಕಂತೂ ತುಂಬಾ ಟೆಂಪ್ಟಿಂಗ್ ಆಗಿದೆ, ಬಟ್ ನನಗೆ ಟೇಸ್ಟ್ ವೈಸ್ ಪರ್ಸ್ನಲಿ ಓಕೆ ಅನಿಸ್ತು. ಬಟ್ ಮನೋಜ್ಗೆ ಫುಲ್ ಇಷ್ಟ ಆಗಿದೆ. ಸೊ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟರ್ನ ತೋರಿಸ್ತೀನಿ. ಸೊ ಯಾವುದು ಅಂತ ಬನ್ನಿ. ಎಸ್, ಸೂಪರ್ ಮ್ಯಾನ್. ನೋಡಿ ಎಷ್ಟು ಚೆನ್ನಾಗಿ ರಿಯಾಲಿಸ್ಟಿಕ್ಕಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಅವ್ರು ಯೂಸ್ ಮಾಡಿರೋ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ ಪಂಪ್ಕಿನ್ಸ್ ಇರ್ಬೋದು, ಎಷ್ಟು ಸಗದಾಗಿದೆ ಅಂದರೆ ತುಂಬಾ ರಿಯಲ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ವರ್ಲ್ಡ್ ಫೇಮಸ್ ಹ್ಯಾರಿ ಪಾಟರ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ದಾರೆ. ಫೇಸಿಂದ ಹಿಡಿದು ಕನ್ನಡಕ ತನಕ ಎಲ್ಲ ಎಷ್ಟು ರಿಯಾಲಿಸ್ಟಿಕ್ಕಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಕ್ರಿಯೇಟ್ ಮಾಡಿರುವಂಥ ಒಂದು ಕ್ಯಾರೆಕ್ಟರ್ನು ಕೂಡ ಒಂದಕ್ಕಿಂತ ತುಂಬಾ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಅವ್ರು ಯೂಸ್ ಮಾಡಿರೋ ಟೈಪ್ಸ್ ಆಫ್ ಪಂಪ್ಕಿನ್ಸ್ ಇರ್ಬೋದು, ಕಲರ್ಸ್ ಇರ್ಬೋದು, ಸೈಜ್ ಇರ್ಬೋದು, ಎಲ್ಲನೂ ಪರ್ಫೆಕ್ಟಾಗಿ ಯೂಸ್ ಮಾಡಿದ್ದಾರೆ. ನೋಡಿ ಬಿಸಿಲಿದೆ ಅಂತ ಮನೆಯಿಂದ ಚೇರ್ಸ್ ಎತ್ಕೊಂಡು ಬಂದು ಹೆಂಗೆ ಎಲ್ಲರೂ ಚಿಲ್ ಮಾಡ್ತಿದ್ದಾರೆ ಅಂತ ಗಾರ್ಡನಲ್ಲಿ. ಈ ಕಡೆ ಒಂದು ಕಡೆ ಫೆಸ್ಟ್ನ ಕೂಡ ಎಂಜಾಯ್ ಮಾಡ್ಬೋದು, ಮತ್ತು ಬೇಕಾಗಿರೋ ಫೆಸ್ಟಲ್ಲಿ ಸಿಗೋ ಫುಡ್ನೆಲ್ಲ ತಿಂದು ಚೆನ್ನಾಗಿ ರಿಲ್ಯಾಕ್ಸ್ ಕೂಡ ಮಾಡಿಕೊಂಡು ನಿಮ್ಮ ವೀಕೆಂಡ್ನ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ವೀಕೆಂಡ್ ಬಂದರೆ. ಇಲ್ಲಿ ನೋಡಿ ಮಕ್ಕಳು ಎಷ್ಟು ಕ್ಯೂಟಾಗಿ ಕೂತ್ಕೊಂಡು ಫೋಟೋ ತೆಗೆಸ್ಕೊತಿದ್ದಾರೆ.
ಇಲ್ಲಿ ನೋಡಿ ಪಂಪ್ಕಿನಲ್ಲಿ ಎಷ್ಟು ಚೆನ್ನಾಗಿ ಆರ್ಟ್ನ ಮಾಡಿದ್ದಾರೆ ಅಂತ. ನೀವೇನಾದರೂ ಇದಕ್ಕೂ ಮುಂಚೆ ಈ ಥರ ಪಂಪ್ಕಿನ್ ಆರ್ಟ್ ನೋಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಈ ವರ್ಷ ಥೀಮು ಸಿನಿಮಾ ಅಂತ ಇರೋದ್ರಿಂದ ಜರ್ಮನಲ್ಲಿ ಕೀನೋ ಅಂತ ಕರೀತಾರೆ, ಅದನ್ನೇ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ವರ್ಡಿಂಗ್ಸಲ್ಲಿ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಲ್ಲಿ ನೋಡಿ ಜುರಾಸಿಕ್ ಪಾರ್ಕ್ದು ಥೀಮ್ ಮಾಡಿದ್ದಾರೆ, ಸ್ಪೆಷಲಿ ಮಕ್ಕಳಿಗೋಸ್ಕರ ಅಂತಲೇ ಒಂದು ಜೀಪ್ನ ಕ್ರಿಯೇಟ್ ಮಾಡಿ. ಸೊ ಅವ್ರು ಅದರೊಳಗಡೆ ಹೋಗಿ ಎಂಜಾಯ್ ಮಾಡ್ತಾರೆ ಅಂತ. ಅವರಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿ ಬರ್ಡ್ಸ್ ಕೇಜ್ ಇದೆ ನೋಡಿ. ಇಲ್ಲಿ ಯೂಶಲ್ ಆಗಿ ಡಿಫ್ರೆಂಟ್ ಕಲರ್ಸ್ ಆಫ್ ಬರ್ಡ್ಸ್ ಇರುತ್ತೆ. ಈ ಬರ್ಡ್ ನೋಡಿ ಇಲ್ಲಿ ಕೇಜಲ್ಲಿ ಜಸ್ಟ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇದೆ. ಇದಂತೂ ನಾವು ವಿಡಿಯೋ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಫ್ರೆಂಡ್ಗೆ ಬಂತು. ಎಷ್ಟು ಆ ಫೆದರ್ಸ್ ಕಲರ್ಸ್ ಇರ್ಬೋದು, ಅದ್ರ ಬಾಡಿ ಮೇಲಿರೋ ಫೆದರ್ ಕಲರ್ ಇರ್ಬೋದು, ಎಷ್ಟು ಯುನೀಕ್ ಆಗಿದೆ ಅಂತ. ಈ ಬರ್ಡ್ ಹೆಸರು ದಿಯಾಮನ್ ಹಾಸನ್ ಅಂತ. ಐ ಹೋಪ್ ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ ಅನ್ಕೊತಿದ್ದೀನಿ. ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದನ್ನು ಹೇಳ್ತಿದ್ದೀನಿ. ನೀವು ಎಂಟರ್ ಆಗಿ ಬರ್ತಿದ್ದಂಗೆ ಇಲ್ಲಿ ಕೇಜ್ ಇದೆ. ನನಗಂತೂ ಈ ಫಸ್ಟ್ ನೋಡ್ತಿದ್ದಂಗೆ ಈ ಬರ್ಡ್ ತುಂಬಾ ಸೂಪರಾಗಿ ಕಾಣಿಸ್ತಿದೆ. ಫೆದರ್ ಇರ್ಬೋದು, ಅದ್ರ ಸ್ಕಿನ್ ಮೇಲಿರೋ ಫೆದರ್ ಕಲರ್ ಇರ್ಬೋದು. ಈ ಬರ್ಡ್ ಹೆಸರು ಗೋಲ್ಡನ್ ಫಾಸನ್ ಅಂತೆ. ಇದು ಏಷ್ಯನ್ ಬರ್ಡ್ ಅಂತ ಹಾಕಿದ್ದಾರೆ ಇಲ್ಲಿ. ನೋಡಿದ್ರಿ ಅಲ್ವಾ, ಜರ್ಮನಿಲಿ ನಡೀತಿರೋ ವರ್ಲ್ಡ್ ಲಾರ್ಜೆಸ್ಟ್ ಪಂಪ್ಕಿನ್ ಫೆಸ್ಟಿವಲ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋಣ ಮರಿಬೇಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾ ID ಕೂಡ ಮೆನ್ಷನ್ ಮಾಡಿರ್ತೀನಿ, ತಪ್ಪದೆ ಫಾಲೋ ಮಾಡಿ. ನಾನು ನಿಮಗೆ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.